ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ಆರೋಪಿಗಳ ಒಟ್ಟು ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. 19, ನೆನ್ನೆ 17 ಇತ್ತು, ಇವತ್ತು 19, ಇನ್ನಿಬ್ಬರನ್ನು ಸೇರಿಸಿದ್ದಾರೆ ಕೇಸ್ನಲ್ಲಿ. ಇವತ್ತು ಟೋಟಲ್ 4 ಜನ ಅರೆಸ್ಟ್ ಆದರು. A6 ಜಗದೀಶ ಚಿತ್ರದುರ್ಗದವನು, A7 ಅನಿಲ್ ಅಲಿಯಾಸ್ ಅನಿ, ಇವನ್ ತಂದೆನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು, ಮಗ ಅರೆಸ್ಟ್ ಆದ ಅಂದ ತಕ್ಷಣ. ಅಕ್ಯೂಸ್ ನಂಬರ್ 18 ಪುನೀತ್, ಅಕ್ಯೂಸ್ ನಂಬರ್ 19 ಹೇಮಂತ್. 18, 19 ಆ್ಯಡ್ ಆದವರು ಇವರು. ನೆನ್ನೆ 17 ಇತ್ತು, A17 ತನಕ ಇತ್ತು, ಇವತ್ತು A18 ಪುನೀತ್, A19 ಹೇಮಂತ್. ಪುನೀತು ಕಾರ್ ಕೊಟ್ಟವನು, ಯಾವಾಗಲೂ ಜೊತೆಗಿರ್ತಾರೆ. ಈ ಪುನೀತನ ಕಾರ್ ತಗೊಂಬರ್ತಾರೆ ಇವರು, ಕುರಿ ಸಾಗಿಸೋದಿದೆ ಅಂತ. ಇಲ್ಲಿದೆ ನೋಡಿ, ಬಂದವನು ನೆನ್ನೆ ನಂದೇ ಕಾರು ಅಂತ. A19 ಇದಾನಲ್ಲ ಹೇಮಂತ, ಅವನು ಹೆಣ ಸಾಗಿಸಿದ ನಂತರ ಕಾರ್ ತೊಳೆದು ಕೊಟ್ಟ ಆತ. ಅರೆ ಅವ್ರದ್ದೇನು ತಪ್ಪು ಅನ್ನಬೇಡಿ, ಸುತ್ಕೊಂಡ್ರೆ ಹಿಂಗೆ ಸುತ್ಕೊಳ್ಳೋವು ಕೇಸು, ಹಿಂಗೆ ಸುತ್ಕೊಳ್ಳೋದು ಕೇಸು. ಒಂದು ರಾಜಕಾರಣಿಯೊಬ್ಬರ ಕೊಲೆ ಪ್ರಕರಣದಲ್ಲಿ ಮರ್ಡರ್ ಮಾಡಿದ ನಂತರ ಒಂದು ಫಾರ್ಮ್ ಹೌಸಿಗೆ ಹೋಗಿ, ಆ ಫಾರ್ಮ್ ಹೌಸ್ನಲ್ಲಿ ರಾತ್ರಿ ಆಗಿರುತ್ತೆ, ಎಬ್ಸಿ ಹಸುವಾಗಿದೆ ಅಂಥೇಳಿ ಚಿತ್ರಾನ್ನ ಮಾಡಿಸ್ಕೊಂಡು ತಿಂದಿದ್ರು ಅವರು. ಅಕ್ಯೂಸ್ ನಂಬರ್ 23 ಆಗಿಬಿಟ್ಟಿದೆ ಚಿತ್ರಾನ್ನ ಮಾಡಿಕೊಟ್ಟವನು. ಈಗ ಅಕ್ಯೂಸ್ ನಂಬರ್ 9 ರಾಜು ಇನ್ನೂ ತನಕ ನಾಪತ್ತೆ. ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಿದವರು ಜಗದೀಶ ಅನಿಲ. ಪುನೀತನ ಕಾರನ್ನು ಬಳಸಿದ್ರು. ಹೆಣ ಸಾಗಿಸಿದ ನಂತರ ಕಾರ್ ವಾಶ್ ಮಾಡಿದವನು ಹೇಮಂತ. ಅಕ್ಯೂಸ್ ನಂಬರ್ 19 ಆಗಿ ಕೇಸಿಗೆ ಬಂದ. ಅಕ್ಯೂಸ್ ನಂಬರ್ 6 ಜಗದೀಶ, ಅರೆಸ್ಟ್ ಆದವರು ಇವರು. ಜಗದೀಶ ದರ್ಶನ್ ಆಪ್ತ ಚಿತ್ರದುರ್ಗದವನು, ಇವತ್ತು ಅರೆಸ್ಟು. ಅಕ್ಯೂಸ್ ನಂಬರ್ 7 ಅನಿಲ ಚಿತ್ರದುರ್ಗದವನು, ದರ್ಶನ್ ಆಪ್ತ, ಅರೆಸ್ಟು. ಅಕ್ಯೂಸ್ ನಂಬರ್ 18 ಪುನೀತ, ಕಾರ್ ಕೊಟ್ಟವನು, ಸ್ಕಾರ್ಪಿಯೋ ಮಾಲೀಕ, ಅರೆಸ್ಟು. ಅಕ್ಯೂಸ್ ನಂಬರ್ 19 ಹೆಣ ಸಾಗಿಸಿದ ಬಳಿಕ ಕಾರ್ ತೊಳೆದು ಕೊಟ್ಟವನು, ಇವತ್ತು ಅರೆಸ್ಟು. ತುಂಬ ನೋಡಿ, ಆಯಿತು, ರೇಣುಕಾಸ್ವಾಮಿ ಮನೆಯವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಮಗನ ಕಳ್ಕೊಂಡ್ರು ಬರೋದಿಲ್ಲ. ನೀವು ಅದು ಒಂದೇ ಕುಟುಂಬ ಅಲ್ಲ, ಹೊಟ್ಟೆಲಿ ಬೆಂಕಿ ಬಿದ್ದವ್ರಂಗೆ ಕೂತ್ಕೊಂಡಿರೋದು, ಆಕಾಶ ತಲೆ ಮೇಲೆ ಬಿದ್ದವ್ರಂಗೆ ಇವ್ರದ್ದೆಲ್ಲ ಕುಟುಂಬಗಳು. ಯಾವನಾರು ಆಗರ್ಭ ಶ್ರೀಮಂತ ಇದ್ದಾನ ಇದರಲ್ಲಿ? ಸತ್ತವನೂ ಬಡವರ ಮನೆ ಹುಡುಗ, ಕೊಂದವರಲ್ಲಿ ಬಹುಶಃ A1 A2 ಬಿಟ್ಟರೆ ಉಳಿದವರೆಲ್ಲ ಇಂಥವ್ರೆ. ಆವತ್ತು ದುಡ್ದು ಆವತ್ತು ತಿನ್ಬೇಕ್ರಿ, ಅಂಥ ಫ್ಯಾಮಿಲಿಗಳವ್ರು ಇವರು. ನೀವು ನೋಡಿ, ಅನಿಲ ಆಟೋ ಓಡಿಸ್ಕೊಂಡಿದ್ದ ಸ್ಲಮ್ಮಲ್ಲಿ ಮನೆ, ಎಂಥ ಸಿಹಿ ನೀರು ಬಾವಿ ಹೆಂಗೇನೋ ಚಿತ್ರದುರ್ಗದಲ್ಲಿ. ಸಿಹಿ ನೀರು ಹೊಂಡದ ಹತ್ರ ಮನೆ ಒಂದು ಸ್ಲಮ್ ಥರ ಇದೆ ಪಾಪ. ಬಡವರು ಅಂದರೆ ಬಡವರು. ಇವನು ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದ, ತಂದೆ ತಾಯಿ ಸಾಕ್ತಾ ಇದ್ದ. ತಂದೆಗೆ 60 ವರ್ಷ. ಮಗ ಅರೆಸ್ಟ್ ಆಗಿದ್ದಾನೆ ಅಂದಮೇಲೆ ಮೀಡಿಯಾದವರು ಪ್ರತಿಕ್ರಿಯೆ ಕೇಳಿದ್ದಾರೆ. ಏನು ನಿಮ್ಮ ಮಗ ಏನು ಇನ್ವಾಲ್ವ್ಮೆಂಟ್ ಏನು, ದರ್ಶನ್ ಜೊತೆ ಹೆಂಗಿದ್ರು ಎಲ್ಲ ಕೇಳಿದ್ದಾರೆ. ಉತ್ತರ ಕೊಟ್ಟಿದ್ದಾನ ಅಂತ. ಆಮೇಲೆ ಸ್ವಲ್ಪ ಹೊತ್ತಿಗೆ ಹಾರ್ಟ್ ಅಟ್ಯಾಕ್, ಡೆತ್ತೆ. 60 ವರ್ಷ ವಯಸ್ಸು. ನೋಡಿ, ಮೀಡಿಯಾದವ್ರು ಹೋದಾಗ ಕೂತ್ಕೊಂಡಿದ್ದು, ಗಂಡ ಹೆಂಡತಿ ಕೂತ್ಕೊಂಡಿದ್ದಾರೆ ಇಬ್ಬರು, ಅನಿಲನ ತಂದೆ ತಾಯಿ ಇಬ್ಬರು ಮಾತಾಡಿದ್ದಾರೆ. ಸಾಯಂಕಾಲ ಮಾತಾಡಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮಾತಾಡುವಾಗ ಕಣ್ಣೀರು ಹಾಕಿದವರು. ನಮ್ಮ ಮನೆಗೆ ನಮ್ಮ ಮಗನೇ ಆಧಾರ ಆಗಿದ್ದ, ಇನ್ನು ಮುಂದಿನ ಜೀವನ ಏನು ನಮ್ಮದು, ಮಗ ಜೈಲಿಗೆ ಹೋದರೆ ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಅವರು, ಚಂದ್ರಣ್ಣ ಅಂತ, ಕೇಳಿಸ್ಕೊಳ್ಳಿ ಒಂದು ಸಲ. ಸರ್, ಮಗ ಅಂದರೆ ನನ್ನ ಜೀವ ಸರ್. ಅಂತಾನೇ ಇಲ್ಲ ಮೇಲೆ ನಾನೇ ತಿರ್ಬೇಕು ಸರ್. ಇನ್ನೇನು ಹೇಳಲ್ಲ ಸರ್, ನಾನು ದೇವರಾದನು ಸರ್. ಬಂದರೂ ಸಾಕು ಸರ್, ನನಗೆ ಅಷ್ಟೇ, ಇನ್ನೇನು ಬೇಡಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಬಂದೆ ಸರ್. ಅವತ್ತು ಮಾತಾಡಿ ಅವತ್ತಿಲ್ಲ ಸರ್, ಅಷ್ಟೇ. ಅವತ್ತಿನ ನನ್ನ ಮಗ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸರ್. ಹ್ಞೂ ಸರ್, ಮಗ ಇಂತ ನಾವು ಒಳ್ಳೆ ಮಗ ಸರ್. ನನ್ನ ಹೊಟ್ಟೆ ಹುಟ್ಟಬಾರ್ದು.
ಈಗ ನಾನು ಹೇಳೋದು ಇಷ್ಟೇ ಸರ್, ಇನ್ನೇನು ಹೇಳಲ್ಲ ಸರ್. ಸರ್ ಮಂಗಳವಾರನೂ ಸರ್ ಅವತ್ತು ಹೋಗಿದ್ದ, ಬಂದಿಲ್ಲ ಸರ್. ಬಂದಿದ್ರೆ ನಾವೇ ಹೇಳ್ತಿದ್ವಿ ಮೋಸ ಮಾಡಿ ಕರ್ಕೊಂಡು ಹೋಗಿರೋ ಬಾಡಿಗೆ ಅಂತ ಹೋಗಿರ್ತಾನೆ ಸರ್. ಅದು ಕೊಲೆ ಮಾಡಿರ್ತಾನೆ ಅನ್ನೋದು ಹೆಂಗೆ ಗೊತ್ತು ಸರ್, ನಮಗೆ ಗೊತ್ತಿಲ್ಲ ಸರ್. ಅಂತ ಮಕ್ಕಳೆಲ್ಲ ಸರ್ ನಾವು ಹುಡುಗರು ಕರ್ಕೊಂಡು ಹೋಗಿದ್ದಾರೆ, ಮೋಸ ಮಾಡಿದ್ದಾರೆ ಸರ್ ನಮ್ಮ ಹುಡುಗರಿಗೆ. ಎಲ್ಲೆಲ್ಲಿದ್ದ ಕರ್ಕೊಂಡು ಮೋಸ ಮಾಡ್ತಾರೆ ಅನ್ನೋ ಯಾರಿಗೂ ಗೊತ್ತು ಸರ್. ನಮ್ಮ ಹುಡುಗರು ಅಂಥವಲ್ಲ ಸರ್, ನನ್ನ ದೇವ್ರ ಹಣೆಗೆ ಅಂಥವಲ್ಲ. ನಮ್ಮ ಪಾಡಿ ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಬೀಗ ಹಾಕ್ಕೊಂಡು ಹೋಗ್ತೀವಿ ಸರ್. ಏನೇನು ಮಾಡ್ತಾರೆ ಅನ್ನೋದು ಹುಡುಗರಿಗೆ ಯಾರಿಗೂ ಗೊತ್ತು ಸರ್. ಅದೇ ಸರ್ ಇದು ಆಟ ಹೊಡಿತಿದ್ದ. ಮುಂಚೆ ಬಂಕಿಗೆ ಹೋಗೋಣ, ಅವ್ನು ದುಡಿಯೋ ಕಾಲಕ್ಕೆ ಬಂದ ಮೇಲೆ ಒಂಚೂರು ಆಟ ತಗೊಂಡು ಕಂತಿ ಮೇಲೆ ಆ ಸಾಲ ತೀರ್ಸ್ಕೊಂತ ಮನೆ ನಡೀತಿತ್ತು ಸರ್. ಇವಾಗ ಅದು ಇರೋದಕ್ಕೆ ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಏನು ಮಾಡೋಣ ಹೊಟ್ಟೆ ಪಾಡಿಗೆ. ಮಗನ ಹತ್ರ ನಾವು ಮಾತಾಡಿರೋದೇ ಗೊತ್ತಿಲ್ಲ ಸರ್. ಅವ್ನು ನಮಗೇನು ಗೊತ್ತಿಲ್ಲ. ನನ್ನ ಮಗ ಏನು ಹೇಳಿಲ್ಲ, ಸುಳ್ಳು ಯಾಕೆ ಹೇಳಬೇಕು, ಏನು ಹೇಳಿಲ್ಲ ಸರ್. ಏನು ಅನ್ಸುತ್ತಾ, ಇದು ಯಾಕೆ ಹೋಗಿದ್ದನು, ಎರಡು ಕಣ್ಣು ಕಾಣಲಿದ್ದು ಯಾಕೆ ಹೋಗಿದ್ದನು, ಯಾಕೆ ಸಿಗೆ ಬಿದ್ದಿದ್ದನು, ಎಲ್ಲಿ ಬಾಡಿಗಿದ್ದಿಲ್ಲ, ಯಾರು ಮೋಸ ಮಾಡ್ತಾರೆ ಸರ್. ಏನು ಮಾಡೋದು ನಾವು, ಏನು ಹೇಳೋಗಿಲ್ಲ ಸರ್. ಇಷ್ಟೇ ನನಗೆ ಗೊತ್ತಿರೋದು. ಯಾರ ಮನೆ ಕೆಲ್ಸಕ್ಕೆ ಹೋಗಿದ್ನ, ನಿನ್ನ ಮಗನ ಇದು ಬರ್ತೈತೆ ನೋಡು ಅಂತ ನಾನು ಇಷ್ಟು ಮಾತಾಡಿದ್ರು ಗಂಡ ಹೆಂಡತಿ. ಸ್ವಲ್ಪ ಹೊತ್ತಿಗೆ ನಮ್ಮ ರಿಪೋರ್ಟರ್ ಮತ್ತೆ ಫೋನ್, ತೀರ್ಕೊಂಬಿಟ್ರು ಅವರು ಅಂತ. ಮನೆ ಮುಂದೆ ಹೆಣ ಇಟ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ಅನಿಲನ್ ಚಿಕ್ಕಪ್ಪ ಮಾತಾಡ್ತಾರೆ, ರಮೇಶ್ ಅಂತ. ಕೇಳಿಸ್ಕೊಳ್ಳಿ, ಅವ್ರು ಹೇಳೋದು ಕೇಳಿಸ್ಕೊಳ್ಳಿ ಒಂದು ಸಲ. ಮಣ್ಣನ ಮಗ ಇವತ್ತು ಅರೆಸ್ಟ್ ಆದ್ನಲ್ಲ, ಅದನ್ನು ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವನು. 3:30 ಆಯ್ತು. ಇಲ್ಲ ಸರ್, ಸಂಜೆ 6 ಗಂಟೆಗೆ 3:30 ಆಗೈತಿದು. 3:30 ಆಗೈತೆ, ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ಬಿದ್ದ ನಂತರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಏನು ಹೇಳಿದ್ರು, ಇದು ಹಾರ್ಟ್ ಅಟ್ಯಾಕ್ ಭಾಳ ಹೊತ್ತಾಗೈತೆ, ಹಾಗೆ ನೀವು ನೋಡ್ಕೊಂಡಿಲ್ಲ, ತೊಗೊಂಡೋಗ್ರಿ ಅಂತ ತಗೊಂಬಂದ್ವಿ. ಇದಾಗಕ್ಕೆ ಕಾರಣ ಮಗ ಅಲ್ಲಿ ಹಂಗಾದ್ನಲ್ಲ, ಅವ್ರ ಅಪ್ಪಗೆ ಇಲ್ಲ ಹಂಗಾದ. ಮನೆ ನೊಂದು ಅಂದರೆ ನೊಂದ್ಕೊಂಡು ಇವರಮ್ಮ, ನಮ್ಮ ಅತ್ತಿಗೆ, ನಮ್ಮ ತಂಗಿ, ನಮ್ಮ ಅಣ್ಣ ಮಗಳು, ನಮ್ಮ ತಮ್ಮಗಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲ. ಯಾಕಂದರೆ ಈಗ ಅವನಿಗೆ ಕರ್ಸಲೆ ಇದು ಮಣ್ಣಾಗಲ್ಲ. ಯಾಕಂದರೆ ಮಗ ಎರಡನೇ ಮಗ ಇಲ್ದಲೆ ಮಣ್ಣಾಗಲ್ಲ, ಅವನಿಗೆ ಕರೆಸಲೇಬೇಕು. ಕರೆಸ್ತಲೇ ಇದು ಮಣ್ಣಾಗಲ್ಲ. ಬೇಕಿದ್ರೆ ಇಲ್ಲೇ ಇಡು ಅಂದರೆ ಅದು ಎಷ್ಟೇ ದಿನ ಆಗಲಿ ಇಲ್ಲೇ ಇಡ್ತೀವಿ. ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಇಷ್ಟು ದಿನ ಜೊತೆಗಿದ್ದು ಅವ್ರ ಅಪ್ಪನ ನೋಡದೆ ನಾಳೆ ಹೋಗ್ತಾರೆ, ನಾವು ಅನ್ಸ್ಕೊಳಕ್ಕೆ ರೆಡಿ ಇಲ್ಲ, ಅವರು ಕೇಳೋಕ್ಕೂ ರೆಡಿ ಇಲ್ಲ. ಅದಕ್ಕೆ ಅವ್ನು ಬರಬೇಕು. ಅವ್ನು ಬಂದು ಇದು ಏನು ಅನ್ನೋದು ಇದಾಗಕ್ಕೆ ಕಾರಣ ಎಲ್ಲ ದರ್ಶನ್ನೇ ಮಾಡಿರೋದು. ದರ್ಶನ್ ಒಬ್ಬರಿಂದ ಮಾಡಿದರೆ ಮಾಡ್ಬೋದಿತ್ತು. 16 ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ. 16 ಜನ ಇಟ್ಕೊಂಡು ಮಾಡೋಕ್ಕೆ ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರೋ ಅಂಥವ್ರನ್ನೆಲ್ಲ ಎಳ್ಕೊಂಡು ಹೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗ ಹಾಕಿ ಮುಚ್ಚಿಬಿಡ್ತಾರೆ. ಈ ಬಡವ್ರು ಅಂತಾರೆ ಸಾಯೋದು. ನಮ್ಮನ್ನ ಆಯಿತಾ, ಬೇಕಾಗಿತ್ತಾ ಇದು? ಹೇಳ್ತಾರವ್ರು, ಮರ್ಡರ್ ಮಾಡೋದಾಗಿದ್ರೆ ಒಬ್ಬನೇ ಮಾಡಿ ಊತ ಹಾಕಬೇಕಾಗಿತ್ತು. ಬಡವ್ರ ಮನೆ ಮಕ್ಕಳನ್ನ ಯಾಕೆ ಕರೆದ್ರಿ? ನೆನ್ನೆಯಿಂದ ಫೋನ್ ಸಾವಿರಾರು ಜನ ಏನೋ ಅವ್ರ ಪೈಕಿ ಕೆಲವು ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಂದಾಗ ಕೆಲವೊಂದನ್ನು ರಿಸೀವ್ ಮಾಡಿದೆ. ಟೈಮ್ ಪಾಸ್ ಮಾಡಬೇಕು ಅನ್ನಿಸ್ದಾಗ ಅವರಿಗೆ ಕೇಳಿದೆ ನಾನು. ನನಗೆ ಫೋನ್ ಮಾಡ್ದಾಗ ನೀವು ರೇಣುಕಾಸ್ವಾಮಿ ಮನೆಯವ್ರಿಗೆ ಏನಾದ್ರು ಫೋನ್ ಮಾಡಿ ಮಾತಾಡಿದ್ರೇನಪ್ಪ, ಹೆಂಗಿದ್ದೀರಿ ಅಂತ ಕೇಳಿದ್ರೇನ್ರಪ್ಪ ಅಂದರೆ ಮಾತೇ ಹೊರಡೋದಿಲ್ಲ. ಅವಕ್ಕೆ ಚಪ್ಪರ್ಗಳು ಮಾತೇ ಹೊರಡೋದಿಲ್ಲ. ಆಯಿತು, ರೇಣುಕಾಸ್ವಾಮಿ ಮನೆಯವ್ರಿಗೆ ಬೇಡ, ಅಟ್ಲೀಸ್ಟ್ ಇವ್ರ ಮನೆಯವ್ರಿಗವರು ಮಾತಾಡಿ. ನಮ್ಮ ಡಿ ಬಾಸು, ನಮ್ಮ ಚಾಲೆಂಜಿಂಗ್ ಸ್ಟಾರು, ಅವನು ಏನೋ ಮಾಡೋದಕ್ಕೆ ಹೋಗಿ ನಿಮ್ಮ ಮನೇನ ಬೀದಿಗೆ ತಂದು ಬಿಟ್ಟಿದ್ದಾರೆ. ಅಮ್ಮ ಊಟ ಆಯ್ತಾ ನಿಮ್ಮದು, ಏನಾರು ಬೇಕಾ ಕೇಳ್ರೋ, ಇವ್ರಿಗೆ ಕೇಳ್ರೋ. ನೆನ್ನೆ ನಂದೀಶ ಅಂತ ಮಂಡ್ಯದವನು ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ತಂದೆ ತಾಯಿ ಕಬ್ಬು ಕಡಿಯೋದಕ್ಕೆ ಹೋಗ್ತಾರೆ. ಒಬ್ಬ ಅಕ್ಕ ಗಂಡ ಬಿಟ್ಟು ಹೋಗಿದ್ದಾನೆ, ಬಂತು ಅವ್ರ ಮನೇಲಿ ಉಳ್ಕೊಂಡಿದ್ದಾಳೆ. ಎಲ್ಲರೂ ಆತ ನಂದೀಶ ಕೇಬಲ್ ಕೆಲಸ ಮಾಡ್ಕೊಂಡಿದ್ದ. ಅವನು ಮಾಡಿದ ಒಂದೇ ಒಂದು ತಪ್ಪೇನಂದರೆ, ಪಾಪ ಒಂದೇ ಒಂದು ತಪ್ಪು ಅವನು ಏನಂದ್ರೆ ದರ್ಶನನ ಸಹವಾಸ ಮಾಡಿದ್ದು. ಅಷ್ಟು ಬಿಟ್ಟರೆ ಏನೂ ತಪ್ಪಿಲ್ಲ ಅವನು. ಇಲ್ಲದೇ ಇದ್ರೇನ್ರಿ, ದುಡಿತಿದ್ದ, ಗಂಡು ಮಗನಂಗೆ ತಂದೆ ತಾಯಿನ ಅಕ್ಕನ್ನ ಸಾಕ್ತಿದ್ದ. ಒಂದೇ ತಪ್ಪು ಒಂದು ದರ್ಶನ್ ಜೊತೆಗೆ ಟಚ್ಚಿಗೆ ಬಂದಿತ್ತು. ಇವತ್ತು ಜೈಲಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅವರು. ತಂದೆ ತಾಯಿ ಅಕ್ಕ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದ ಒಂದು
ಅದು ಮುಗಿಯದ ದುಃಖ ಬಿಡಿ. ಅದು ಮಗನ ಕಳ್ಕೊಂಡ ಮೇಲೆ ಇನ್ನೇನಿದೆ ಇವ್ರದ್ದು. ನನಗೆ ಫೋನ್ ಮಾಡ್ತಾ ಇರೋರು ಕೇಳ್ತಾ ಇದ್ದೀನಿ ಒಂದು ಸಲ, ಅವ್ರು ಹೆಂಗೆ ಏನು ಆ ಕುಟುಂಬನ ಒಂದು ಸಲ ಮಾತಾಡ್ಸಿರೋರನ್ನ. ನಿಮ್ಮ ಡಿ ಬಾಸಿಂದ ಹಿಂಗಾಗಿದ್ದವ್ರದ್ದು ಅವ್ರ ಜೀವನ, ನಿಮ್ಮ ಚಾಲೆಂಜಿಂಗ್ ಸ್ಟಾರಿಂದ ಹಿಂಗಾಗಿದ್ದ ಜೀವನ. ನನಗೆ ಧಮಕಿ ಕೊಡಿರಂತೆ. ಹಾಂ, ಅವ್ರಿಗೆ ತಿಂದ್ರಾ ಉಂಡ್ರಾ, ಮನೆ ಮೇಲೆ ಒಂಚೂರು ನೆರಳಿದೆಯಾ, ಸರಿಯಾಗಿ ಇರೋದಕ್ಕೊಂದು ನೆರಳಿದೆಯಾ ಕೇಳಿ ಒಂದು ಸಲ. ಅಯೋಗ್ಯರಂತಂದು ಇನ್ನಿಬ್ಬರು ಕಾರ್ಪೊರೇಟರ್ ಆಗಬೇಕು ಅಂತ ಓಡಾಡ್ತಾ ಇದ್ರು, ನಾಗರಾಜ ಮತ್ತು ಪ್ರದೋಷ. ದೊಡ್ಡ ಕನಸವ್ರಿಗೆ ಕಾರ್ಪೊರೇಟರ್ಸ್ ಆಗಬೇಕು ಅಂತ, ಪಾಲಿಟಿಕ್ಸಿಗೆ ಬರಬೇಕು ಅಂತ. ಈಗ ಎಣಿಸ್ತಾ ಇದ್ದಾರೆ ಕಂಬಿ, 1 2 3 4 ಕಂಬಿ ಎಣಿಸ್ತಾ ಇದ್ದಾರೆ. ಈಗ A11 ನಾಗರಾಜ ಮೈಸೂರಿನ TK ಲೇಔಟ್ನವನು, TK ಲೇಔಟ್. A14 ಪ್ರದೋಷ ಬೆಂಗಳೂರಿನ ಗಿರಿನಗರದವನು. ಒಬ್ಬನಿಗೆ ಮೈಸೂರಿನಲ್ಲಿ ಕಾರ್ಪೊರೇಟರ್ ಆಗಬೇಕು, ಒಬ್ಬನಿಗೆ ಬೆಂಗಳೂರಿನಲ್ಲಿ BBMP ಕಾರ್ಪೊರೇಟರ್ ಆಗಬೇಕು ಅಂತ. ಇನ್ನೊಬ್ಬ ನಾಗರಾಜ ರೇಣುಕಾಸ್ವಾಮಿನ ಕರೆಸ್ಕೊಂಡ ಪುಣ್ಯಾತ್ಮ, ಕಾಂಗ್ರೆಸ್ನಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದ, ಫುಲ್ ಆ್ಯಕ್ಟಿವ್ ಇವನು. ಇವನ ಕಥೆಗಳು ಭಾಳ ಇದ್ದಾವೆ, ಹೇಳ್ತೀನಿ ಇನ್ನೊಂದು ಸಲ. ಮೈಸೂರು ಮಹಾನಗರ ಪಾಲಿಕೆ 21ನೇ ವಾರ್ಡ್ನಿಂದ ಕಾರ್ಪೊರೇಟರ್ ಆಗಬೇಕು ಅಂತ ದರ್ಶನ್ಗೆ ಅವಾಗ ಹೇಳ್ದ, ನಂಗೆ ಟಿಕೆಟ್ ಕೊಡಿಸ್ಬೇಕು ಈ ಸಲ, ಇವನು ಕೊಡಿಸ್ತೀನಿ ಅಂತ ಹೇಳಿರ್ತಾನೆ. ಇವನು 15 ವರ್ಷದಿಂದ ದರ್ಶನ್ ಜೊತೆಗಿದ್ದವನು. ಕೆಲಸ ಏನು? ಎಲ್ಲ ಅಭಿಮಾನಿ ಸಂಘಗಳ ಜೊತೆ 1 ಪಾಯಿಂಟ್ ಕಾಂಟ್ಯಾಕ್ಟ್. ಇವನು 1 ಪಾಯಿಂಟ್ ಕಾಂಟ್ಯಾಕ್ಟ್. ಎಲ್ಲಿ ದರ್ಶನ್ ಹೋಗ್ತಾನೆ, ಎಲ್ಲಿ ಅಭಿಮಾನಿಗಳು ಸೇರಬೇಕು, ಎಲ್ಲಿ ಧ್ವಜ ಹಿಡಿಬೇಕು, ಎಲ್ಲಿ ಡಿ ಬಾಸ್ ಅಂತ ಕೂಗಿಸ್ಬೇಕು, ಸಿನಿಮಾ ರಿಲೀಸ್ ಆದಾಗ ಕಟೌಟಿಗೆ ಹಾಲಿನ ಅಭಿಷೇಕ ಎಲ್ಲಾಗಬೇಕು, ಕುರಿ ಬಲಿ ಎಲ್ಲಿ ಕೊಡ್ಬೇಕು, ಎಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದವನೇ ಇವನು. ರಾಜ್ಯದಾದ್ಯಂತ ಇರುವ ಎಲ್ಲ ಅಭಿಮಾನಿ ಸಂಘಗಳ ಜೊತೆಗೆ 1 ಪಾಯಿಂಟ್ ಕಾಂಟ್ಯಾಕ್ಟ್ ಇವನು. ಅದೊಂದು ವ್ಯವಸ್ಥೆನೇ ವಿಚಿತ್ರ ಇದೆ. ಇದು ಸಿನಿಮಾ ಪ್ರೊಡ್ಯೂಸರು ತಿಂಗಳಿಗೆ 2.5 ಲಕ್ಷ ಕೊಡಬೇಕಿತ್ತಂತೆ, ಇವರೊಂದು 2.5-3 ಲಕ್ಷ ಹಾಕ್ತಿದ್ರಂತೆ, 5-6 ಲಕ್ಷ ಅಭಿಮಾನಿ ಸಂಘಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ. ಅಭಿಮಾನಿ ಸಂಘಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಇದು ಹಚ್ಚೆ ಹಾಕ್ಸ್ಕೊಂಡವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದಾರಂತೆ ಇವರು. ದರ್ಶನ್ ಅಂತ ಹಚ್ಚೆ ಹಾಕ್ಸ್ಕೊಂಡ್ರೆ ದುಡ್ಡು, ಆಟೋ ಮೇಲೆ ಬರ್ಸ್ಕೊಂಡಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಪ್ರದೂಷ ತನ್ನ ಪಾಡಿಗೆ ತಾನು, ಆ ಪ್ರದೂಷ ತನ್ನ ಪಾಡಿಗೆ ತಾನು ಸಾಫ್ಟ್ವೇರ್ ಕಂಪನಿಯಲ್ಲೇನೋ ಒಳ್ಳೆ ಜಾಬ್ ಇತ್ತಂತ ಅವನಿಗೆ, ಎಲ್ಲ ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ದಾನೆ. 1-2 ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟ್ರಾಗಿ ಆ್ಯಕ್ಟಿಂಗ್ ಮಾಡಿರೋದು. ಅಕ್ಯೂಸ್ ನಂಬರ್ 14, 14ನೇ ಆರೋಪಿ. ಇವ್ರೊಂದು ಸ್ವಲ್ಪ ಇದ್ದಿದ್ರಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಂಗೆ ಅನಿಸುತ್ತೆ. ಇವ್ರ ಮನೆಯವರು ಬೀದಿಗೆ ಬಂದು ಅಳೋದಿಲ್ಲ. ಅಳೋದು ಯಾರು? ಅನಿಲನ್ ತಂದೆ ತಾಯಿ. ನಾನು ಹೇಳಿದ್ನಲ್ಲ, ಅಂದರೆ ಹೋದಂಗೆ ಟೈಮ್ ಆದಂಗೆ ವಿವರಗಳು ಬರ್ತಾ ಹೋಗ್ತವೆ. ಈಗ ನೋಡಿ, ಕರೆಕ್ಟಾಗಿ ನೆನ್ನೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾತಾಡ್ತಿದ್ದೆ, ಎಲ್ಲೂ ಒಂದೇ ಒಂದು ವಾಟರ್ ಟೈಟ್ ಕೇಸ್ ಇದೆ, ಎಲ್ಲೂ ಒಂದು ಲೂಪ್ ಹೋಲ್ ಇಲ್ಲ ಅಂತ. ಇವರು ಆಟೋದಲ್ಲಿ ಹತ್ತಿಸಿಕೊಳ್ಳೋದ್ರಿಂದ ಹಿಡಿದು 8ನೇ ತಾರೀಕು ಬೆಳಗ್ಗೆ ಇವನ್ನ ಆಟೋದಲ್ಲಿ ಹತ್ತಿಸ್ಕೊಳ್ಳೋದ್ರಿಂದ ಹಿಡಿದು ಹೆಣ ಎಸೆದು, ನೋಡಿ ಸ್ಕಾರ್ಪಿಯೋದಲ್ಲಿ ತಗೊಂಡು ಹೋಗ್ತಾರಲ್ಲ ಹೆಣನ, ಇವರು ಎಸೆಯೋ ಗಾಬರಿಗೆ ಹೋಗೋವಾಗ ಡಿಕ್ಕಿ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಹೆಣ ತೆಗೆದು ಎಸೆದು ಮೊಬೈಲ್ ಎಸೆದ ಮೇಲೆ ಡಿಕ್ಕಿ ಕ್ಲೋಸ್ ಸಹಿತ ಮಾಡ್ಕೊಂಡಿಲ್ಲ, ಇವರು ಓಪನ್ ಡಿಕ್ಕಿ ಇಟ್ಕೊಂಡು ಬಂದಿದ್ದಾವೆ. ಆ ಲೆವೆಲ್ಲಿನ ತನಕ ಪ್ರೂಫ್ ಸಿಕ್ಕಿದ್ದಾವೆ, CCTV ಫುಟೇಜ್ ಸಿಕ್ಕಿದ್ದಾವೆ ಅಂತ. ಕುಂಚಿಗನಾಳದ ಹತ್ರಕ್ಕೆ ಆಟೋ ಬಂತಲ್ಲ, ಆ ಆಟೋದಲ್ಲಿ ಇರ್ತಾನೆ ರೇಣುಕಾಸ್ವಾಮಿ. ಜೂನ್ 2ನೇ ತಾರೀಕಿಗೆ ಧಮಕಿ ಕಾಲ್ ಬಂದಿರುತ್ತೆ, ಮಧ್ಯಾಹ್ನ 2:20 20 ನಿಮಿಷ ಮಾತಾಡ್ತಾನೆ ಅದರಲ್ಲಿ. ಅವನು ಅಪೋಲೋದಲ್ಲಿ ಕೆಲಸ ಮಾಡ್ತಿದ್ದ. ಬಂದ ನೋಡಿ ಅಲ್ಲಿ ಜಗದೀಶ. ಅವತ್ತು 20 ನಿಮಿಷ ಹೊರಗಡೆ ಬಂದು ಕೂತ್ಕೊಂಡು ತನ್ನ ಬೈಕ್ ಮೇಲೆ ಕೂತ್ಕೊಂಡು ಮಾತಾಡ್ತಾನೆ. ಜೂನ್ 2ನೇ ತಾರೀಕು. ಜೂನ್ 6ನೇ ತಾರೀಕು ಗುರುವಾರ ಹೋಗಿದ್ದಾನೆ ಡ್ಯೂಟಿಗೆ, ಶುಕ್ರವಾರ 4ನೇ ದಿವಸ ರಜಾ ಅವನಿಗೆ. ಶನಿವಾರ 8ನೇ ತಾರೀಕು ಬೆಳಗ್ಗೆ 9:00 ಮನೆಯಿಂದ ಹೊರಟಿದ್ದಾನೆ. 9:48 ಸರಸ್ವತಿಪುರಂ 2nd ಮೇನ್ ಹತ್ರ ಬೈಕ್ ನಿಲ್ಲಿಸಿದ್ದಾನೆ. 9:50 2 ನಿಮಿಷದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘು ಆಟೋ ಹತ್ತಿಸ್ಕೊತಾನವನ್ನ. 2 ನಿಮಿಷದಲ್ಲಿ ಆಟೋದಲ್ಲಿ ರೇಣುಕಾಸ್ವಾಮಿ ಇದ್ದಾನೆ. ಕುಂಚಿಗನಾಳದ ತನಕ ಆಟೋದಲ್ಲಿ ಬರ್ತಾರೆ. ಇಲ್ಲಿಗೆ
ಜಗದೀಶ್ ಬರ್ತಾನೆ. ಇಲ್ಲಿಗೆ ಕಾರ್ ಕರೆಸ್ಕೊಂಡಿರ್ತಾರೆ ETOs. ಈ ರವಿ ಅಂತ ನೆನ್ನೆ ಸರೆಂಡರ್ ಆದವನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದೊಂದು ಹೆಣ ಬೀಳೋದೆ. ಅವ್ನು ಸೂಯಿಸೈಡ್ ಮಾಡ್ಕೊಳಕ್ಕೆ ತಯಾರಾಗ್ಬಿಟ್ಟಿದ್ದಂತೆ ಪಾಪ. ಹೇಳ್ಕೊಂಡು ಹತ್ತಿದ್ದಾನೆ, ಅದೊಂದು ಪುಣ್ಯ ಸ್ನೇಹಿತರ ಹತ್ರ ಹಿಂಗಾಗ್ಬಿಟ್ಟಿದೆ, ಏನು ಬದುಕೋದಿಲ್ಲ, ನಾನು ಸತ್ತೋಗ್ತೀನಿ ಅಂತ. ಅವರು ಧೈರ್ಯ ತುಂಬಿ ಪೊಲೀಸರ ಹತ್ರ ಕರ್ಕೊಂಬಂದು ಸರೆಂಡರ್ ಮಾಡಿಸಿದ್ದಾರೆ. ಏನಾಗಲ್ಲ ಬಾ ನೋಡೋಣ ಏನಾಗುತ್ತೋ ಅಂತ. ಗೊತ್ತೇ ಇಲ್ಲ ಅವ್ನಿಗೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ. ಬಾಡಿಗೆ ಇದೆ ಬಾ ಅಂತ ಕರೆದಿದ್ದಾರೆ ರೀ, ಬಾಡಿಗೆ ಇದೆ ಬಾ ಅಂತ ಕರೆದಿದ್ದಾರೆ. ಅವ್ನು ಹತ್ತಿಸ್ಕೊಂಡಿದ್ದಾರೆ. ಅವನಿಗಾರು ಏನು ಗೊತ್ತು ಇದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ರೇಣುಕಾ ಸ್ವಾಮಿಗೆ. ಅವ್ನು ನಾರ್ಮಲ್ ಆಗಿದ್ದಂತೆ, ಅದು ಇದು ಮಾತಾಡ್ಕೊಂಡು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಂತ ಮಾತಾಡ್ಕೊಂಡು ಕಾರಲ್ಲಿ ಕೂತಿದ್ದಂತೆ. ದಾರಿಲಿ 2,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದಾರೆ ಅವನಿಗೆ, ಹಾಕ್ಸಿ ಕರ್ಕೊಂಬಂದಿದ್ದಾರೆ ಬೆಂಗಳೂರಿಗೆ. 9:56 ಕಾರ್ ಬರುತ್ತೆ. ಆಟೋದಿಂದ ಇಳಿಸಿ ರೇಣುಕಾ ಸ್ವಾಮಿನ ಕಾರಿಗೆ ಹತ್ತಿಸ್ಕೊತಾರೆ. ಇಲ್ಲಿಂದ ಹಿಡಿದು ಯಾವ್ಯಾವ ಟೋಲನ್ನು ಎಷ್ಟೆಷ್ಟು ಹೊತ್ತಿಗೆ ದಾಟಿದ್ರು, ಬೆಂಗಳೂರಿಗೆ ಯಾವಾಗ ಎಂಟ್ರ್ ಆಯಿತು ಗಾಡಿ, ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ದು ಯಾವಾಗ, ಎಲ್ಲ CCTV. ಈ ರೋಡಲ್ಲಿ ಒಂದು ಗಾಡಿ ಹೋಗಿದೆ ಅಂದರೆ ಆ ರೋಡ್ನಲ್ಲಿ ಯಾವ್ಯಾವ ಅಂಗಡಿ ಯಾವ್ಯಾವ ಮನೆ ಮುಂದೆ CC ಕ್ಯಾಮ್ರಾ ಅದಾವೆ ಎಲ್ಲ ಚೆಕ್ ಮಾಡಿಬಿಡ್ತಾರೆ ಪೊಲೀಸರು. ಹಾಗೆ ಎಲ್ಲ ಕಡೆ ಡಾಟ್ಸ್ ಕನೆಕ್ಟ್ ಆಗಬೇಕು ಕೇಸಿಗೆ. ನೋಡಿ ಕಾರಿಗೆ ಹತ್ತಿಸ್ಕೊಂಡ್ರು, ಇಲ್ಲಿಂದ ಕರ್ಕೊಂಡು ಹೊಂಟ್ರು. ನಿನ್ನೆ ಆ ರಾಘವೇಂದ್ರನ ಕರ್ಕೊಂಡು ಹೋಗಿದ್ರು ಸ್ಪಾಟ್ ಮಹಜರ್ಗೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನನ್ನು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ರಾತ್ರಿ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಕೆಲವೊಂದು ಸಲ ರಾತ್ರಿನೇ ಮಾಡಬೇಕಾಗತ್ತೆ. ಜನ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗೆ 1000 ಜನ ಸೇರಿದ್ರು. ರಾಘವೇಂದ್ರನ ಕರ್ಕೊಂಬರ್ತಾರೆ ಅಂತ ಗೊತ್ತಾಗಿ ಜನ ಸೇರಿಬಿಟ್ರೆ ಏನು ಮಾಡೋದು? ಆಟೋ ಎಲ್ಲಿಂದ ಬಂತು, ಕಾರ್ ಎಲ್ಲಿಂದ ಬಂತು, ಹೆಂಗೆ ಹತ್ತಿಸ್ಕೊಂಡ್ವಿ ಎಲ್ಲನೂ ಹೇಳ್ತಾನೆ ಅವನು. ರಾಘವೇಂದ್ರ ಡೆಸಿಗ್ನೇಷನ್ ಏನು? ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ರುಬಾಬೆ ಬೇರೆ ಇರುತ್ತೆ ಇವ್ರದ್ದು. ದಾರಿಲಿ ಟೋಲ್ನಲ್ಲಿ ದುಡ್ಡು ಕೊಡೋದಿಲ್ಲ ಅವನು, ತೋರಿಸ್ತಾನೆ ಕಾರ್ಡಿಂಗೆ VIP ನಾನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ. ಮಕ ಮುಚ್ಚ. ಮುಖ್ಯಮಂತ್ರಿಗಳು ಇವತ್ತು ಸೆನ್ಸಿಟಿವ್ ಕೇಸ್ಗಳಲ್ಲಿ ಕರೆದೊಂದು ಬ್ರೀಫಿಂಗ್ ತಗೋತಿರ್ತಾರೆ. ಎಲ್ಲಿಗೆ ಬಂತು, ಏನಾಗ್ತಿದೆ ಅಂತ. ಅದು ಪರಿಪಾಠ. ಉಳಿದಂತೆ ಇಂಟೆಲಿಜೆನ್ಸ್ ಹೆಡ್ ಆದಂಥವ್ರು ಪ್ರತಿದಿನ ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದು ಕೊಡ್ತಾರೆ. ಸೆನ್ಸಿಟಿವ್ ಕೇಸ್ಗಳಲ್ಲಿ ತನಿಖಾಧಿಕಾರಿ ಅಥವಾ ತನಿಖಾಧಿಕಾರಿಯ ಮೇಲುಸ್ತುವಾರಿ ನೋಡಿಕೊಳ್ಳುವಂಥವ್ರು ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಬ್ರೀಫಿಂಗ್ ಕೊಡ್ತಾರೆ. ಕರೆದಾಗ ಡೀಟೇಲ್ಸ್ ಬೇಕು ಬನ್ನಿ ಅಂದರೆ ಬಂದು ಕೊಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕರೆದು ಡೀಟೇಲ್ಸ್ ತಗೊಂಡಿದ್ದಾರೆ. ಏನದು VIP ಟ್ರೀಟ್ಮೆಂಟು ಅಂದ್ರಂತೆ. ಏನದು VIP ಟ್ರೀಟ್ಮೆಂಟ್? ವಾಟ್ ಈಸ್ ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಕೇಳಿದ್ರಂತೆ. ಯಾವನಿಗೂ ಏನೂ ಈ ಕೇಸ್ನಲ್ಲಿ VIP ಟ್ರೀಟ್ಮೆಂಟ್ ಸಿಗಕೂಡ್ದು. ಎಲ್ಲ ಆರೋಪಿಗಳನ್ನು ಹೆಂಗೆ ಟ್ರೀಟ್ ಮಾಡ್ತಿರೋ ಇವ್ರನ್ನೂ ಹಂಗೆ ಟ್ರೀಟ್ ಮಾಡಿ ಅಂದ್ರಂತೆ. ಯಾವ ವಿಶೇಷ ಸೌಲಭ್ಯನೂ ಇಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಯಾಕೆ ಕಾಂಪೌಂಡ್ ಸುತ್ತ ಶಾಮಿಯಾನ ಹಾಕಿದ್ದೀರಿ, ಕಾಂಪೌಂಡ್ ಸುತ್ತ ಯಾಕೆ ಶಾಮಿಯಾನ ಹಾಕಿದ್ದೀರಿ ಅಂತ, ಯಾಕೆ ರೋಡ್ ಬ್ಲಾಕ್ ಮಾಡಿದ್ದೀರಿ, ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ, ವಾಟ್ ಈಸ್ ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್. ಡೇ 1ನಿಂದ ಮುಖ್ಯಮಂತ್ರಿಗಳು ಈ ಕೇಸ್ನಲ್ಲಿ ಖಡಕ್ಕಾಗಿ ನಡ್ಕೊತಿದ್ದಾರೆ. ನಾನು ರಾಜಕಾರಣಿಯೊಬ್ಬರ ಪ್ರಯತ್ನ ಅನ್ನಲ್ಲ, ಭಾಳ ಆಪ್ತರು CMಗೆ, ಭಾಳ ಆಪ್ತರು. ಸಾಹೇಬ್ರೇ ಹೆಂಗಾರು ಮಾಡಿ ನಿಲ್ಲಿಸ್ಬಿಡಿ ಇದನ್ನು, ಬೇಡ ದರ್ಶನ್ ಒಳಗೋಗೋದು, ಕರುನಾಡಿಗೆ ಕರಾಳ ಛಾಯೆ ಬಂದುಬಿಡುತ್ತೆ ಅನ್ನೋ ಲೆವೆಲ್ಗೆ ಹೇಳಿರ್ತಾರೆ ಅವರು. ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಕರುನಾಡಿಗೆ ಬೇಡ ಅಂತ, ನಥಿಂಗ್ ಡೂಯಿಂಗ್, ನೋ ಇಂಟರ್ಫಿಯರೆನ್ಸ್ ಅಂದ್ರಂತೆ CM. ಹ್ಯಾಟ್ಸ್ ಆಫ್. ಹೆಂಗೆ ಪೊಲೀಸರು 7 ಗಂಟೆಗೆ 4 ಜನ ಸರೆಂಡರ್ ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಟ್ಟು 13 ಜನನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಅಂತೀವಲ್ಲ, CMಗೂ ಹೇಳಬೇಕು ಈ ವಿಷಯದಲ್ಲಿ. ನೋ ಇಂಟರ್ಫಿಯರೆನ್ಸ್ ಅಂದ್ರಂತೆ. ಅದಾದ ಮೇಲೆ ಆ ರಾಜಕಾರಣಿ ಮಾಡಬಾರದ ಪ್ರಯತ್ನಗಳನ್ನೆಲ್ಲ ಮಾಡ್ತಿದ್ದಾರೆ. ದರ್ಶನಿಗೆ ಮಾಹಿತಿ ಕಳಿಸಲಾಗಿದೆ ಅಂತೆ. ಹೆದರಬೇಡ, ಧೈರ್ಯವಾಗಿರು, ಹೈಕೋರ್ಟಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಾದರೂ ನಿನ್ನ ಬಿಡಿಸ್ಕೊಂಬರ್ತೀವಿ ಅಂತ ಮಾಹಿತಿ ಕಳಿಸಿದಾರಂತ ಆತನಿಗೆ. ಇರಲಿ ನೋಡೋಣ, ಕೇಳಿಸ್ಕೊಳ್ಳಿ CM ಹೇಳೋದು.
ಕೇಳಿ. ಸರ್, ದರ್ಶನ್ ಅವ್ರ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮಿಯಾನ ಕಟ್ಟ ಅಗತ್ಯ ಏನ್ ಕಾಣ್ತಾ ಇತ್ತು? ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ, ನಮ್ನೇನ್ ಕೇಳ್ಕೊಂಡು ಮಾಡಿಲ್ಲ. ಕೆಲಸವೇ ತೊಂದರೆ ಆಗ್ತಿದೆ ಸರ್, ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತ ಹೇಳಿ. ನೀವ್ ಹೇಳೋದು ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳಿಲ್ಲ. ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಸರ್, ಜನ ಹೇಳ್ತಾ ಇದ್ದಾರೆ ಸರ್, ಮೀಡಿಯಾದವ್ರಿಗೆ ಕೇಳ್ಕೊಂಡಿಲ್ಲ. ಕೇಳಪ್ಪ, ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ. ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು, ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ, ಯಾರು ಬಂದಿದ್ರ ಸರ್? ಯಾರು ಬಂದಿಲ್ಲ. ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ಸುದ್ದಿ ಹೊರಗಡೆ ಬಂದಿತ್ತು. ಕೇಳಪ್ಪ, ಈಗ ಹಿಂಗಂದ್ರೆ ಇವ್ರು ತರೋ ಸಮಯ ಹಂಗಂದ್ರೆ ಅವ್ರಿಗೆ ಡಿಗ್ರಿ ಪಾಲಿಟಿಕ್ಸ್ ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾರೆ, ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು, ಗೊತ್ತಾಯ್ತಾ? ಕಾನೂನು ದರ್ಶನ್ ಅವ್ರ ವಿಚಾರದಲ್ಲಿ ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕೋ ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದು ಎಲ್ಲ ಅದು ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ. ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆಗಳು ಉಳಿಸ್ಕೊಂಡಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಆ ಮಿನಿಸ್ಟ್ರು ಪಾಪ CM ಕೇಳಿದ್ರೆ ಹೆಂಗೆ ಒಪ್ಕೊಳ್ತಾರೆ? ಹೌದು, ನಮ್ಮವರೊಬ್ಬರು ಪ್ರಯತ್ನ ಪಟ್ಟರು, ನಾನು ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ದೀನಿ ಅಂತ ಮಾಧ್ಯಮದ ಮುಂದೆ ಹೇಳೋಕ್ಕಾಗತ್ತಾ ಮುಖ್ಯಮಂತ್ರಿಗಳಿಗೆ? ನಾನು ಅಪ್ರಿಷಿಯೇಟ್ ಮಾಡಿದ್ದೆ ಅವರ ನಡೆಯನ್ನು. ಆ ಮಿನಿಸ್ಟ್ರು ಅವತ್ತು ದರ್ಶನ್ ಅರೆಸ್ಟು ಅಂದ ತಕ್ಷಣ ಪಿಲ್ಲರ್ ಟು ಪೋಸ್ಟ್ ಓಡಾಡ್ಬಿಟ್ಟಿದ್ದಾರೆ. ಪಿಲ್ಲರ್ ಟು ಪೋಸ್ಟ್. ದರ್ಶನಿಗೆ ಪೊಲೀಸರು ಬಂದರು ಅಂದ ತಕ್ಷಣ ಯಾರ್ಯಾರು ಹೇಳಬೇಕು ಹೇಳಿಬಿಟ್ಟಿದ್ದಾಯ್ತಾ? ಹಿಂಗಾಗ್ತಿದೆ, ನಾನು ಹೆಂಗಾರು ಮಾಡಿ ಸೇವ್ ಮಾಡಿ ಅಂತ. ಮೊದಲಿಗೆ ಪೊಲೀಸರ ಮೇಲೆ ಒತ್ತಡ ಹಾಕಕ್ಕೆ ನೋಡ್ತಾರೆ. ಪೊಲೀಸರು ಮಣಿಯೋದಿಲ್ಲ ಅಂದಾಗ ಹೋಮ್ ಮಿನಿಸ್ಟ್ರ್ ಹತ್ರ ಹೋಗ್ತಾರೆ. ಹೋಮ್ ಮಿನಿಸ್ಟ್ರ್ ಹತ್ರ ಹೋಗ್ತಾರೆ. ಆ್ಯಕ್ಚುಲಿ ದರ್ಶನ್ ಮೊದಲಿಗೆ ಪೊಲೀಸರು ಬಂದಾಗ ಏನು ಹೇಳಿದ್ದ ಆಪ್ತರಿಗೆ, ನಾನು ಕರೆಸ್ಕೊಂಡೆ ಎಚ್ಚರಿಕೆ ಕೊಡೋಣ ಅಂತ ನಮ್ಮ ಹುಡುಗರು ಹೊಡೆದಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅಕಸ್ಮಾತ್ತಾಗಿ. ನನ್ನನ್ನು ಹಿಡ್ಕೊಳಕ್ಕೆ ಬಂದಿದ್ದಾರೆ ನೋಡಿ ಪೊಲೀಸರು, ನಂದೇನಿದೆ ಇದರಲ್ಲಿ ಅಂತ ಹೇಳಿರ್ತಾನೆ ಈತ. ಹಾಗೆ ಕುತ್ತಿಗೆಗೆ ಬಂದಾಗ ಮೊದಲು ತಾವು ಸೇಫ್ ಆಗೋದು ನೋಡ್ತಾರೆ, ಮೊದಲು. ಹಂಗೆ ಹೇಳಿರ್ತಾನೆ ಈತ. ಅದನ್ನು ಕೇಳ್ಕೊಂಡು ಆ ರಾಜಕಾರಣಿ ನಮಗೆ ಗೊತ್ತಿರೋ ಪ್ರಕಾರ ಹೋಮ್ ಮಿನಿಸ್ಟ್ರ್ ಹತ್ರ ಹೋದ್ರಂತ, ಸರ್ ಹಿಂಗೆ ಅನ್ಯಾಯ ಆಗಿಬಿಟ್ಟಿದೆ ಅಂತ. ಹೋಮ್ ಮಿನಿಸ್ಟರ್ ಏನಾಗಿದೆ ಅಂತ ಪೊಲೀಸರ ಹತ್ರ ಚೆಕ್ ಮಾಡಿದ್ದಾರೆ. ಏನಾಗಿದೆ ಕರೆಕ್ಟಾಗಿ ಹೇಳ್ರಿ ಅಂತ. ಪೊಲೀಸರು ಹೇಳಿದ್ದಾರೆ, ಇಲ್ಲ ಸರ್ ಇದೇ ಮನುಷ್ಯ ಹೊಡೆದಿರೋದು, ಇಷ್ಟೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ಅಂತ. ಹಂಗಿದ್ದಾಗ ಹೋಮ್ ಮಿನಿಸ್ಟರ್ ಐ ಕಾಂಟ್ ಇಂಟರ್ಫಿಯರ್ ಅಂದ್ರಂತೆ. ನಾನು ಇನ್ವಾಲ್ವ್ ಆಗಲ್ಲ ಇದರಲ್ಲಿ. ಹೇಳಿ ಕೇಳಿ ಮರ್ಡರ್ ಕೇಸ್ ರೀ. ಹೇಳಿ ಕೇಳಿ ಮರ್ಡರ್ ಕೇಸು. ಆಮೇಲೆ ಪಿಲ್ಲರ್ ಟು ಪೋಸ್ಟ್ ಓಡಾಡಿದಾನಾತ. ಏನು, ಮೈಸೂರಿಂದ ಹೊರಟು ಇಲ್ಲಿ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂಡಿಸ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಬಿಟ್ಟು ಕಳಿಸ್ಬಿಡೋ ಹಾಗೆ, ಸರ್ ಬಿಟ್ಟು ಕಳಿಸ್ಬಿಡಿ, ಆಮೇಲೆ ನಾನು ಕರ್ಕೊಂಬರ್ತೀನಿ ಇನ್ವೆಸ್ಟಿಗೇಷನ್ಗೆ, ಡೋಂಟ್ ವರಿ ಸರ್. ದರ್ಶನ್ ಸರ್ ದೊಡ್ಡ ಸ್ಟಾರ್ ಸರ್, ಕೋಟ್ಯಂತರ ರೂಪಾಯಿ ಹೂಡಿಕೆ ಆಗಿದೆ ಸರ್, ಮೇರು ನಟನೂ ಒಂದಿರ್ತಾರೆ ಅವರು. ಹಾಗೆ ಕನ್ವಿನ್ಸ್ ಮಾಡಿದ್ದು. ಯಾವಾಗ ಸುವರ್ಣ ನ್ಯೂಸಲ್ಲಿ ಸುದ್ದಿ ಬ್ರೇಕ್ ಆಯ್ತು ನೋಡಿ, ಯಾರ ಮನೇಲಿ ಕೂತ್ಕೊಂಡಿದ್ರಲ್ಲ ಅವ್ರು ಹೇಳಿದಾರಂತೆ, ಮುಗಿತಿನ್ನು ಮೀಡಿಯಾಕ್ಕೆ ಬಂತು, ಇನ್ನೇನು ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ, ಹೊರಡಿ ಇನ್ನು ಬೇರೆ ಕೆಲಸ ಇದೆ ಅಂದ್ಬಿಟ್ರಂತೆ. ನೋಡಿ, ಸುದ್ದಿ ಬಹಿರಂಗಗೊಳ್ಳುವುದರ ಪ್ರಾಮುಖ್ಯತೆ ಕೂಡ ಇದೆ. ಇವತ್ತು ಸಂಜೆ 7 ಗಂಟೆಗೆ ಡಿಬೇಟ್ ಮಾಡ್ತಾ ಇದ್ದೆ ನಾನು. KV ಧನಂಜಯ ಅವ್ರನ್ನ ಪ್ರಶ್ನೆ ಮಾಡಿದೆ ಪರ್ಟಿಕ್ಯುಲರ್ಲಿ. ಮಾಧ್ಯಮದವ್ರನ್ನ ಬೈತಾರೆ,
ಏನು ಜಗತ್ತಿನಲ್ಲಿ ಬೇರೆ ಏನೂ ಆಗಿಲ್ವಾ, ಬರೀ ದರ್ಶನದೊಂದೇನಾ, ಯಾಕೆ ಎಷ್ಟು ತೋರಿಸ್ತಾ ಇದ್ದೀರಿ, ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀರಾ, ಹಿಂದೆ ಅಷ್ಟು ಜನ ಕೊಲೆ ಆಗಿದ್ದಾರೆ, ಇಷ್ಟು ಜನ ಕೊಲೆ ಆಗಿದ್ದಾರೆ, ಅದನ್ನ ಎಷ್ಟು ತೋರಿಸಿದ್ರಿ, ಇದನ್ನೆಷ್ಟು ತೋರಿಸ್ತಾ ಇದ್ದೀರಿ, ಇನ್ಯಾವುದೋ ಸಾವುಗಳು, ಜನಸಾಮಾನ್ಯರ ಕೊಲೆಗಳು ಏನು ಸುದ್ದಿನೇ ಆಗೋದಿಲ್ಲ, ಇದ್ಯಾಕೆ ಇಷ್ಟು ಸುದ್ದಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡ್ಬೇಕಿಂತ ಟೈಮ್ನಲ್ಲಿ ಅಂದಾಗ ಒಂದು ಬ್ಯೂಟಿಫುಲ್ ಆನ್ಸರ್ ಕೊಟ್ಟರು. ವೈ ಇಟ್ ಈಸ್ ನೀಡೆಡ್ ಅಂತ, ವೈ ಇಟ್ ಈಸ್ ನೀಡೆಡ್ ಅಂತ ಸುಪ್ರೀಂ ಕೋರ್ಟ್ ವಕೀಲರು ಹೇಳಿದ್ದು. ಸಾಧ್ಯ ಆದ್ರೆ ನೋಡಿ ಅದನ್ನೊಂದು ಸಲ. ಆವಾಗ ಆ ರಾಜಕಾರಣಿ ಹೇಳಿದ, ಯಾವಾಗ ಸುವರ್ಣ ನ್ಯೂಸ್ ಸುದ್ದಿ ಬ್ರೇಕ್ ಮಾಡ್ತು, ಐ ಆಮ್ ಸಾರಿ, ಈಗ ಇದು ಪಬ್ಲಿಕ್ ನ್ಯೂಸು, ಹೊರಗಡೆ ಜನಕ್ಕೆ ಗೊತ್ತಾಯ್ತಿದ್ದು ಕೊಲೆ ಕೇಸ್ನಲ್ಲಿ ದರ್ಶನ್ ಕರ್ಕೊಂಬಂದಿದ್ದಾರೆ ಪೊಲೀಸರು ಅಂತ, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಟೈಮ್ ಮೀರೋಯ್ತು, ಟೈಮ್ ಈಸ್ ಔಟ್ ಅಂಥೇಳಿ ಎಬ್ಬಿಸ್ಕಳಿಸಿದ್ದಾರೆ. ಈ ಮಧ್ಯದಲ್ಲಿ ಹಾಸನ, ಮೈಸೂರು, ಕಲಬುರಗಿ ಎಲ್ಲ ಕಡೆ ಪ್ರತಿಭಟನೆ, ದಾವಣಗೆರೆ, ಶಿವಮೊಗ್ಗ, ಅನೇಕ ಕಡೆ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಗಳು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರ ಕೊಡಿ, ದರ್ಶನ್ ಸೇರಿದಂತೆ ಯಾವ ಆರೋಪಿನೂ ಸ್ಪೇರ್ ಮಾಡಬೇಡಿ ಇದರಲ್ಲಿ ಅಂತ. ಯಡಿಯೂರಪ್ಪನವರಿಗೆ ನ್ಯಾಯಾಲಯ ರಿಲೀಫ್ ಕೊಟ್ಟ ಸುದ್ದಿ ಒಂದು ಇತ್ತು, ರಿಲೀಫ್ ಸಿಕ್ಕಿದೆ ಅವರಿಗೆ, ಅರೆಸ್ಟ್ ಆಗೋದಿಲ್ಲ. ಈಗ ಹೇಳೋಕ್ಕೆ ಟೈಮ್ ಇಲ್ಲ ಡೀಟೇಲ್ಸ್ ಹೇಳೋದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.